ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕತೆ ರೋಚಕ ತಿರುವು ಪಡ್ಕೊಂಡಿದೆ. ಮನೆ ನಡೆಸಲು ಭಾಗ್ಯ, ಕುಸುಮ ಕೆಲಸಕ್ಕೆ ಸೇರಿದ್ದಾರೆ. ಆದ್ರೆ ತಾಂಡವ್ ಮಾತ್ರ ಶ್ರೇಷ್ಠ ಹಿಂದೆ ಸುತ್ತಾಡ್ತಾ ಮಜಾ ಮಾಡ್ತಾ ಇದ್ದಾರೆ. ಶ್ರೇಷ್ಠ ತಾಂಡವ್ನ ಮದುವೆ ಆಗ್ಬೇಕಂತ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದಾಳೆ. ಈಗ ತಾಂಡವ್ ಶ್ರೇಷ್ಠ ಮದುವೆ ಕಾರ್ಡ್ ಭಾಗ್ಯ ಕೈಗೆ ಸಿಕ್ಕಿದೆ. ಶ್ರೇಷ್ಠ ತಾಂಡವ್ ಮದುವೆ ವಿಚಾರ ಭಾಗ್ಯ ಕುಸುಮಗೆ ಗೊತ್ತಾಗುತ್ತಾ ಅನ್ನೋದನ್ನ ಸೀರಿಯಲ್ ನಲ್ಲಿ ತೋರಿಸಲಾಗ್ತಿದೆ. ಹೀಗಾಗಿ ಕಳೆದ 4 ದಿನಗಳಿಂದ 1 ಗಂಟೆಯ ಮಹಾಸಂಚಿಕೆ ಪ್ರಸಾರ ಮಾಡಲಾಗ್ತಿದೆ. ಆದ್ರೆ ಇದೀಗ ಈ ಮಹಾಸಂಚಿಕೆ ವೀಕ್ಷಕರಿಗೆ ನಿರಾಸೆ ಮೂಡಿಸಿದೆ. ಸೀರಿಯಲ್ ತಂಡದ ವಿರುದ್ಧ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಸೀರಿಯಲ್ ಫ್ಯಾನ್ಸ್ ಸಿಟ್ಟಾಗಿದ್ದೇಕೆ? ಭಾಗ್ಯ ತಾಂಡವ್ ಮದುವೆ ವಿಚಾರ ಗೊತ್ತಾಗುತ್ತಾ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಳೆದ 4 ದಿನಗಳಿಂದ ಮಹಾಸಂಚಿಕೆ ಪ್ರಸಾರ ಮಾಡಲಾಗ್ತಿದೆ. ಈ ಸೀರಿಯಲ್ ನಲ್ಲಿರುವ ಅತ್ತೆ ಸೊಸೆ ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ. ಸೊಸೆಗೆ ಏನೇ ಕಷ್ಟ ಬಂದ್ರೂ ಕುಸುಮ ಜೊತೆಯಾಗಿ ನಿಲ್ತಾಳೆ. ಮಗ ಅಂತಾನು ನೋಡದೆ ತಾಂಡವ್ಗೂ ಗ್ರಹಚಾರ ಬಿಡಿಸ್ತಾಳೆ. ಸಂಸಾರ ಸರಿಯಾಗಿರ್ಬೇಕಂದ್ರೆ ಮಗ ಸೊಸೆ ಸರಿಯಾಗಿರ್ಬೇಕು ಅಂತ ಬಯಸ್ತಾಳೆ. ಕುಸುಮ ಮಗನನ್ನ ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ತಾಂಡವ್ ಹಳಿತಪ್ಪಿಯೇ ಆಗಿದೆ. ಈಗ ಶ್ರೇಷ್ಠ ತಾಂಡವ್ ಮದುವೆ ಆಗಲು ಮುಂದಾಗಿದ್ದಾರೆ. ಇವರ ಮದುವೆಯ ಆಹ್ವಾನ ಪತ್ರಿಕೆ ರೆಡಿಯಾಗಿದ್ದು ಅದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಲಾಗಿತ್ತು. ಆದ್ರೆ ಆಹ್ವಾನ ಪತ್ರಿಕೆ ದೇವಸ್ಥಾನಕ್ಕೆ ಅದೇ ಟೈಮ್ಗೆ ಬಂದಿದ್ದ ಭಾಗ್ಯ ಬ್ಯಾಗ್ ಸೇರಿದೆ. ಮದುವೆ ಕಾರ್ಡ್ ನಲ್ಲಿ ಬರೀ ಹೆಸರು, ಮದುವೆ ದಿನಾಂಕ, ವಿಳಾಸ ಇರ್ತಿದ್ರೆ ತಾಂಡವ್ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಳ್ತಿರ್ಲಿಲ್ಲ. ಆದ್ರೆ ಶ್ರೇಷ್ಠ ಅವರಿಬ್ಬರ ಫೋಟೋನ ಮದುವೆ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಹಾಕಿಸಿದ್ದಾಳೆ. ಆ ಆಹ್ವಾನ ಪತ್ರಿಕೆ ಭಾಗ್ಯ ಕುಸುಮ ಕಣ್ಣಿಗೆ ಯಾವುದೇ ಕಾರಣಕ್ಕೂ ಬೀಳ್ಬಾರ್ದು. ಬಿದ್ರೆ ತನ್ನ ಕತೆ ಮುಗೀತು. ಹೇಗಾದ್ರೂ ಮಾಡಿ ಮದುವೆ ಕಾರ್ಡ್ ಅನ್ನ ತಾನು ಭಾಗ್ಯ ಬ್ಯಾಗ್ ನಿಂದ ತಗೋಬೇಕು ಅಂತ ತಾಂಡವ್ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ಆತನ ಪ್ರಯತ್ನ ನೀರಲ್ಲಿ ಹೋಮ ಆದಂತಾಗಿದೆ. ಕಾರ್ಡ್ ತರಲು ಹೋಗಿ ಭಾಗ್ಯ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬರಿ ಕೈಯಲ್ಲಿ ವಾಪಸ್ ಹೋಗಿದ್ದಾನೆ. ಈ ಕಥೆಯನ್ನೇ ಮಹಾಸಂಚಿಕೆಯಾಗಿ ಪ್ರಸಾರ ಮಾಡಲಾಗ್ತಿದೆ. ಇದರಲ್ಲಿ ತಾಂಡವ್ ಸಿಕ್ಕಿ ಬೀಳ್ತಾನ? ತಾಂಡವ್ ಶ್ರೇಷ್ಠ ಲವ್ ಮದುವೆ ಸ್ಟೋರಿ ಕುಸುಮ ಭಾಗ್ಯಗೆ ಗೊತ್ತಾಗುತ್ತೆ ಎಂಬ ಪ್ರಶ್ನೆಯನ್ನ ಹೈಲೈಟ್ ಮಾಡಿ ಮಹಾಸಂಚಿಕೆಯಲ್ಲಿ ತೋರಿಸಲಾಗಿದೆ. ಮಹಾಸಂಚಿಕೆ ಅಂದಾಗ ವೀಕ್ಷಕರಿಗೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ. ಭಾಗ್ಯಳಿಗೆ ನ್ಯಾಯ ಸಿಗುತ್ತೆ, ಕಥೆಯಲ್ಲಿ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿರಬಹುದು ಅಂತ 1 ಗಂಟೆಗಳ ಕಾಲ ಸೀರಿಯಲ್ ವೀಕ್ಷಕರು ಸೀರಿಯಲ್ ನೋಡಿದ್ದಾರೆ. ಆದ್ರೆ ವೀಕ್ಷಕರ ನಿರೀಕ್ಷೆ ಸುಳ್ಳಾಗಿದೆ. 1 ಗಂಟೆಯ ಮಹಾಸಂಚಿಕೆ ಪೂರ್ತಿ ಕಾರ್ಡ್ ಹುಡುಕಾಟವನ್ನೇ ತೋರಿಸಲಾಗಿದೆ. ಶ್ರೇಷ್ಠ ಟಾರ್ಚರ್ ಕೊಡುವ ಕೆಲಸವೂ ಕಂಟಿನ್ಯೂ ಆಗಿದೆ. ಪ್ರೇಕ್ಷಕರು ಮಹಾಸಂಚಿಕೆ ನೋಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಅರ್ಧ ಗಂಟೆ ಸಂಚಿಕೆಯನ್ನೇ ಎಳೆದಿದ್ದಾರೆ ಅಂತ ಪ್ರೇಕ್ಷಕರು ಬೇಸರ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಕಮೆಂಟ್ ಹಾಕ್ತಿದ್ದಾರೆ. ನೀವು ಎಷ್ಟೇ ಮಹಾಸಂಚಿಕೆ ಮಾಡಿದ್ರು ನಿಜ ಹೊರಗೆ ಬರಲ್ಲ ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಮಹಾಸಂಚಿಕೆ ಅಂತ ಕೊಡ್ತಾರೆ, ಅದರಲ್ಲಿ ಏನು ಟ್ವಿಸ್ಟ್ ಇರಲ್ಲ, ಏನೂ ಇರಲ್ಲ, ಸುಮ್ಮನೆ ನೋಡ್ಬೇಕು. ಪ್ರೇಕ್ಷಕರ ಭಾವನೆಗಳಿಗೂ ಬೆಲೆ ಇದೆ, ಅವರಿಂದಾನೇ ನೀವು ಇರೋದು, ದಯವಿಟ್ಟು ಅವರ ಭಾವನೆಗಳಿಗೆ ಬೆಲೆ ಕೊಡಿ ಅಂತ ಸೀರಿಯಲ್ ಟೀಮ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಸೀರಿಯಲ್ನವರು ಮಾತ್ರ ವೀಕ್ಷಕರನ್ನ ಸತಾಯಿಸೋದ್ರಲ್ಲೇ ಮಜಾ ತೆಗೆದುಕೊಳ್ಳುತ್ತಿರುವಂತಿದೆ. ಈ ಖುಷಿಗೆ ಮಹಾಸಂಚಿಕೆ ಬೇಕಾ ಅನ್ನೋದೇ ಇಲ್ಲಿರುವ ಪ್ರಶ್ನೆ. ನಮಸ್ಕಾರ.